ರಾಜ್ಯ ಸರ್ಕಾರ 4ನೇ ಬಾರಿ ಬಿಯರ್ ದರ ಏರಿಕೆ ಮಾಡ್ತಾ ಇದೆ. ಐಎಂಎಲ್ ದರವನ್ನ 2 ಬಾರಿ ಏರಿಕೆ ಮಾಡಿದೆ. ಈ ಬಗ್ಗೆ ಕಾನೂನು ಹೋರಾಟಕ್ಕೂ ಅವಕಾಶ ಇಲ್ಲ. ನಮ್ಮ ಬೇಡಿಕೆಯನ್ನ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇವೆ. ಆದರೆ ನಮ್ಮ ಯಾವ ಬೇಡಿಕೆಯನ್ನ ಈಡೇರಿಸಿಲ್ಲ ಎಂದು ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ್ ಹೆಗ್ಡೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮುಖ್ಯಮಂತ್ರಿಗಳು ಮೇ 21ಕ್ಕೆ ಸಭೆಯನ್ನ ಕರೆದಿದ್ದಾರೆ. ಮತ್ತೊಮ್ಮೆ ಅವರಲ್ಲಿ ಮನವಿಯನ್ನ ಮಾಡ್ತೇವೆ. ಸರ್ಕಾರ ಆದಾಯದ ದೃಷ್ಟಿಯಿಂದ ಈ ರೀತಿ ಮಾಡ್ತಾ ಇದೆ. ಚೀಪರ್ ಮದ್ಯ ಹಾಗೂ ಬಿಯರ್ನ ಮೇಲೆ ದರ ಏರಿಕೆ ಮಾಡಲಾಗಿದೆ. ಸರ್ಕಾರದ ನೋಟಿಫಿಕೇಶನ್ಗೆ ನಾವು ಆಕ್ಷೇಪ ಆಗಿದ್ದೆವು. 2012ರಿಂದ 6 ಬಾರಿ ಈ ಸ್ಲ್ಯಾಬ್ಗಳಿಗೆ ದರ ಏರಿಕೆ ಮಾಡಿದ್ದಾರೆ. ಚೀಪರ್ ಸ್ಲ್ಯಾಬ್ ಬಳಸುವವರು ಕೂಲಿ ಕಾರ್ಮಿಕರು. ಯಾವ ಸ್ಲ್ಯಾಬ್ನಲ್ಲಿ ಸೇಲ್ಸ್ ಜಾಸ್ತಿ ಇದೆಯೋ ಆ ದರವನ್ನೇ ಏರಿಸುತ್ತಿದ್ದಾರೆ. ಇನ್ನು ಅಬಕಾರಿ ಶುಲ್ಕವನ್ನು ಜಾಸ್ತಿ ಮಾಡುತ್ತಿದ್ದಾರೆ. ಈ ರೀತಿ ಮಾಡುವುದು ಸರಿಯಲ್ಲ. ಇದಕ್ಕೆ ನಮ್ಮ ವಿರೋಧ ಇದೆ ಎಂದು ಅವರು ಹೇಳಿದರು. ಮಾಡ್ತಾ ಇರೋದು ಸರಿಯಲ್ಲ ಅಂತೇಳಿ ನಾವು ಒಂದು ಸರ್ಕಾರಕ್ಕೆ ಆಕ್ಷೇಪಗಳನ್ನು ಹಾಕಿದ್ದೀವಿ. ಯಾಕೆಂತ ಹೇಳಿದರೆ 2012ರ ನಂತರ ಸರ್ಕಾರ ಯಾವ ಸ್ಲ್ಯಾಬಿನ ಮದ್ಯದ ದರಗಳನ್ನು ಜಾಸ್ತಿ ಮಾಡಲಿಕ್ಕೆ ಉದ್ದೇಶಪಟ್ಟಿದೆಯೋ ಆ ಸ್ಲ್ಯಾಬ್ಗಳಲ್ಲಿ ಆ ಸ್ಲ್ಯಾಬ್ ಇದು 7ನೇ ಬಾರಿ ಮಾಡ್ತಾ ಇರುವಂಥದ್ದು. ಯಾವ ವರ್ಗದ ಮದ್ಯಗಳು ಜಾಸ್ತಿ ಮಾರಾಟ ಆಗ್ತಾ ಇವೆ ಅದರ ದರವನ್ನು ಜಾಸ್ತಿ ಮಾಡುವಂಥದ್ದು ವೈಜ್ಞಾನಿಕ ರೀತಿ ನೀತಿಗಳಲ್ಲ. ಈಗ 2012ರಲ್ಲಿ ಈ ಸ್ಲ್ಯಾಬಿನ ಮದ್ಯಗಳು ಎಷ್ಟು ಮಾರಾಟ ಆಗಿದೆ, ಇವಾಗ ಎಷ್ಟಿದೆ ಅದನ್ನು ನಾವು ಚೆಕ್ ಮಾಡಿದರೆ ಅದು ಗೊತ್ತಾಗ್ತದೆ. ಹಿಂದೆ ಇದ್ದಿದ್ದಕ್ಕಿಂತ ಕಡಿಮೆ ಆಗಿದೆ. ಇದು ಅಧಿಕಾರಿಗಳು ಸರಿಯಾದ ವಿಧಾನಗಳನ್ನು ಸರ್ಕಾರಕ್ಕೆ ಹೇಳ್ತಾ ಇಲ್ಲ. ಇವರು ಜಾಸ್ತಿ ಮಾಡ್ತಾ ಇದ್ದಾರೆ, ರೇಟು ರೆವಿನ್ಯೂಗೋಸ್ಕರ ಮಾಡ್ತಾ ಇದ್ದಾರೆ. ದರ ಏರಿಸ್ತೀವಿ, ಹೆಚ್ಚು ಕುಡಿಬಾರ್ದು ಗ್ರಾಹಕರು ಅಂತೇಳಿ ಹೇಳ್ತಾರೆ. ಹಾಗಿದ್ರೆ ಟಾರ್ಗೆಟೇ ಕೊಡಬಾರ್ದು. ಇಷ್ಟು ಸಾವಿರ ಕೋಟಿ ನಾವು ವರಮಾನವನ್ನು ನಿರೀಕ್ಷಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಟಾರ್ಗೆಟನ್ನು ಕೊಡಲೇಬಾರದು ಅನ್ನುವಂಥದ್ದು ನಮ್ಮದು ವಾದ. ಸೊ ಆ್ಯಕ್ಚುಲಿ ದರವನ್ನು ಕಡಿಮೆ ಮಾಡಿದರೆ, ನಮ್ಮ ಸಲಹೆ ಏನಿತ್ತು ಸರ್ಕಾರಕ್ಕೆ 16 ಸ್ಲ್ಯಾಬ್ ಇದ್ದದನ್ನು 12 ಮಾಡಿ. KP ಕೃಷ್ಣನ್ ಕಮಿಟಿಯವರಿಗೂ ಕೂಡ ನಾವು ಇದನ್ನೇ ರಿಕ್ವೆಸ್ಟ್ ಮಾಡಿದ್ದೇವೆ. 16 ಇದ್ದದನ್ನು 12 ಮಾಡಿ, ಹೆಚ್ಚುವರಿ ಅಬಕಾರಿ ಶುಲ್ಕವನ್ನು ಕಡಿಮೆ ಮಾಡಿ. ಆಟೋಮೆಟಿಕಲಿ ಸೇಲ್ಸ್ ಇಂಪ್ರೂವ್ ಆಗ್ತದೆ. ಕಾರಣ ಡುಪ್ಲಿಕೇಟು ಬೇರೆ ರಾಜ್ಯಗಳಿಂದ ಬರುವಂಥದ್ದು, ಗೋವಾದಿಂದ ಬರುವಂಥದ್ದು ಎಲ್ಲ ಸರಿ ಬರ್ತದೆ ಅಂಥೇಳಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ.